ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತಂ ಕಲ್ಪವೃಕ್ಷಣಂ ತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ. ಅರುಗಿ ಕ್ಷಣದೆ ಗುರುಗು ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿಗಳಿಗೆ ಗೊತ್ತು. ಈ ವಾರ 10ನೇ ತಾರೀಕು ಬಹಳ ವಿಶೇಷವಾಗಿ 10ನೇ ತಾರೀಕಿಂದ 16ನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತ್. ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್. ನಾನು ತಿಳಿದಿರೋ ಪ್ರಕಾರ ಈ 13ನೇ ತಾರೀಕು ತುಂಬಾ ರಾಜಯೋಗಿದೆ, 10ನೇ ತಾರೀಕು ತುಂಬಾ ರಾಜಯೋಗಿದೆ, ಬಹಳ ರಾಜಯೋಗಿದೆ. 13ನೇ ತಾರೀಕಂತೂ ಭಯಂಕರ ಲಕ್ಕಿ ಡೇಟ್ಸ್, ತುಂಬಾ ಪಾಸಿಟಿವ್ ಡೇಟ್ಸ್ ಅನುಭವಿಸ್ತಾರ. ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ. ಈ ವಾರ ಶನಿ ಮೀನರಾಶಿಯಲ್ಲಿ ಇದ್ದಾರೆ. ಚಂದ್ರ ಬದಲಾವಣೆ ಆಗ್ತಿದ್ದಾನೆ, ಇರ್ತಾನೆ. ಬಹಳ ವಿಶೇಷವಿ. ಗುರು ಕಟಕದಲ್ಲೇ ಇರ್ತಾರೆ, ಕಟಕದಲ್ಲೇ ಗುರು ಗ್ರಹ ಇರ್ತಾರೆ. ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ. ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾ ರಾಶಿಲಿದ್ದಾರೆ. ಅದರ ರೀತಿಯಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ. ರಾಹು ಕುಂಭ ರಾಶಿಲಿದ್ದಾರೆ, ತುಂಬಾ ಒಳ್ಳೇದು. ಕುಂಭ ರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶುಭಫಲ. ಮೀನ ರಾಶಿಲಿ ಶನಿ ಗ್ರಹ ಇದ್ದಾರೆ. பொதுವಾಗಿ ಇವತ್ತು ಏನ್ ಹೇಳ್ಬೇಕಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಶಿ ಸಾಕಾಗುತ್ತೆ. ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ, ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ. ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಈ ಒಂದು ನವೆಂಬರ್ ಮಂತ್ನೇ ಕೆಟ್ಟ ಡೇಟ್. ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ. ನವೆಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಟ್ಟದೇ ಜಾಸ್ತಿ ನಡೀತಿದೆ, ಒಳ್ಳೇದ್ ನಡೆಯೋದು ಬಹಳ ಕಮ್ಮಿ ಇರುತ್ತೆ. ನವೆಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ. ಅದರಲ್ಲೂ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ, ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ. ಯಾಕಂದ್ರೆ ಈ ಶುಕ್ರನುವೇ ಸೂರ್ಯ ಗ್ರಹಣ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು, ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ, ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೇತು ಸಿಂಹ ರಾಶಿನ ಕೆಡಿಸ್ತಾ ಇದ್ದಾನ, ರಾಹು ಕುಂಭ ರಾಶಿ ಯೋಗ ಕೊಡ್ತಾ ಇದ್ದಾನ, ಬುಧ ಮತ್ತೆ ಕುಜ ಗ್ರಹ ವೃಶ್ಚಿಕ ರಾಶಿಗೆ ಯೋಗವನ್ನ ಕೊಡ್ತಾ, ಗುರುಗ್ರಹ ಹುಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ. ಮೀನ ರಾಶಿಯವರಿಗೆ ಗುರುಗ್ರಹ ನಿಮ್ಮ ರಾಶಿಯಿಂದ ಕರೆಕ್ಟ್ ಆಗಿ 5ನೇ ಭಾವದಲ್ಲಿ ಹುಚ್ಚನಾಗಿದ್ದಾನೆ. ಕಟಕ ರಾಶಿಯಲ್ಲಿ 5ನೇ ಭಾವದಿಂದ ನಿಮ್ಗೆ 11ನೇ ಭಾವವನ್ನ ನೋಡ್ತಿದ್ದಾನೆ. ವಿಪರೀತ ಪಾಸಿಟಿವ್ ನ ಕೊಡ್ತಾ ಇದ್ದಾನೆ. ನಿಮ್ ಲೈಫಲ್ಲಿ ಬಹಳ ಯೋಗವನ್ನ ದುಃಖವನ್ನ ಭಯಂಕರವಾಗಿ ಕೊಟ್ಟಿದ್ದ, ತಡ್ಕನಕ್ ಆಗ್ತಾ ಇರಲ್ಲ ಅಂತ ಒಂದು ತಡ್ಕನಕ್ ಆಗಿರೋ ಕಷ್ಟಗಳು ಬಂದಿದ್ದು. ಆದರೆ ಗುರು ದೃಷ್ಟಿಯಿಂದ ನೀವು ತೇಜಸ್ಕತೆ ಇದ್ರ, ಇಂಪ್ರೂವ್ಮೆಂಟ್ ಆಗಿದ್ರ. ಅಲ್ಲಿ ಬುಧ ಗ್ರಹ ಮಿಥುನ ರಾಶಿ ಅಧಿಪತಿ, ಕನ್ಯಾ ರಾಶಿ ಅಧಿಪತಿ ಬುಧ ವೃಷಿಕ ರಾಶಿಯಲ್ಲಿ ಬುಧನ ಜೊತೆಗೆ ಕುಜನ ಜೊತೆಗೆ ಸಂಪರ್ಕ ಇರೋದ್ರಿಂದ ನಿಮ್ ಲೈಫಲ್ಲಿ ಅಷ್ಟ ಐಶ್ವರ್ಯನು ಕೊಡ್ತಾನೆ. ಆದ್ರೆ ಒಂದು ಪಾಯಿಂಟ್ಸ್ ಏನಪ್ಪ ಅಂದ್ರೆ ಶುಕ್ರ ಅಷ್ಟಮದಲ್ಲಿದ್ದಾನೆ. ಅಷ್ಟಮದಲ್ಲಿ ಶುಕ್ರ ಗ್ರಹ ಇದ್ದಾಗ ಸೂರ್ಯನ ಜೊತೆಗಿದ್ದಾಗ ಹಾರ್ಟ್ಗೆ ಸಂಬಂಧಪಟ್ಟಂತ ಒಂದು ಸಂದರ್ಭಗಳು ಸಣ್ಣ ಪುಟ್ಟ ಲೇಟ್ ಡಿಸ್ಟರ್ಬ್ ಮಾಡ್ತವೆ. ಹಾಗಾಗಿ ನೀವು ಊಟವನ್ನ ಲೇಟ್ ಆಗಿ ಮಾಡಬೇಡಿ, ಲೇಟ್ ಆಗಿ ಮಲಗಬೇಡಿ. ಕರೆಕ್ಟ್ ಟೈಮ್ ಮಲಗಿ ನಿಮ್ಗೆ ಆರೋಗ್ಯವನ್ನ ನೋಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಈ ಪ್ರಪಂಚದಲ್ಲಿ ದೇವ್ರು ಎಲ್ಲಾ ಕೊಟ್ಟಾನೆ. ಹೆಂಡತಿ, ಮಕ್ಕಳು, ಆಸ್ತಿ, ಅಂತಸ್ತು, ಚಂದ್ರ, ನೀರು, ಕುಡಿಯೋದು, ಟಿವಿ ನೋಡೋದು ಎಲ್ಲ ಕೊಟ್ಟಾನೆ. ಬೇಗ ಸತ್ತೋಗ್ಬೇಡಿ, ಬೇಗ ತಪ್ಪು ಮಾಡಿ ಅಂತ ಹಾಳಾಗೋಗ್ಬೇಡಿ. ಈ ಪ್ರಪಂಚದಲ್ಲಿ ತಪ್ಪು ಮಾಡೋದಕ್ಕೆ ತುಂಬಾ ತಲೆನೋವಿದಾವೆ. ಹಾಗಾಗಿ ದೇವ್ರಿಗೆ ಎಷ್ಟು ಕೊಡ್ತಾನೆ ಅಷ್ಟು ಕಾಲ್ ಚಾಚ್ ನೋಡಿ. ಮೀನ ರಾಶಿಗೆ ಭಯಂಕರ ಲಕ್ ಅಂದ್ರೆ ಲಕ್ ಬರುತ್ತೆ. ಈ ವಾರ ಪೂರ್ತಿ ಸಿಕ್ಕಾಪಟ್ಟೆ ಲಕ್ ಇದೆ. ಒಂದು, ನಿಮ್ಮ ಮನೆಯಲ್ಲಿ ಶುಕ್ರ ಗ್ರಹಕ್ಕೆ ಬಹಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ದಾಳಿಂಬೆ ಮತ್ತೆ ಮಲ್ಲಿಗೆ ಹೂವನ್ನ ಎರಡನ್ನೂ ಕೂಡ ಬಹಳ ವಿಶೇಷವಾಗಿ ಮನೆ ಹಾಲಲ್ಲಿ ಬಹಳ ವಿಶೇಷವಾಗಿ ಮಲ್ಲಿಗೆ ಮತ್ತೆ ದಾಳಿಂಬೆ ಎರಡನ್ನೂ ಕೂಡ ಮನೆ ಹಾಲಲ್ಲಿ ಇಟ್ಟು ಯಾವ್ದಾದ್ರು ಒಂದು ಹಿರಿಯರ್ ಫೋಟೋಕ್ಕೆ ಇಟ್ಟು ಪೂಜೆ ಮಾಡಿ. ತುಂಬಾ ಪಾಸಿಟಿವ್. ಅದರಲ್ಲಿ ಬಾಳೆಹಣ್ಣು ಇಟ್ಬಿಟ್ರೆ ಇನ್ನೂ ಪಾಸಿಟಿವ್ ಬರುತ್ತೆ. ನಿಮ್ಮ ಈ ವಾರದಲ್ಲಿ ಹಿರಿಯರಿಗೆ ಮಲ್ಲಿಗೆ ಹೂವು ಬಹಳ ವಿಶೇಷವಾಗಿ ದಾಳಿಂಬೆ, ಬಾಳೆಹಣ್ಣು, ತೆಂಗಿನಕಾಯಿ ಹೊಡೆದು ನಿಮ್ಮ ಹಿರಿಯರ ಫೋಟೋಕ್ಕೆ ಪೂಜೆ ಮಾಡಿ. ನಿಮ್ಮ ತಂದೆ, ತಾಯಿ, ಅಜ್ಜಿ ಯಾರು ಹೋಗಿದ್ದವ್ರಿಗೆ ಇಟ್ಟು ಪೂಜೆ ಮಾಡಿದ್ರೆ ಸಾಕು. ಮೊದಲನೇ ವಾರ ದಿವಸದಲ್ಲಿ ಈ ವಾರ ಪೂರ್ತಿ ನೀವು ತುಂಬಾ ಹ್ಯಾಪಿ ಆಗಿರ್ತೀರ. ಅವರಿಂದ ಎಲ್ಲ ನಿಮ್ಗೆ ಒಳ್ಳೇದಾಗುತ್ತೆ. ಮೀನರಾಶಿ ಗುರು ದೃಷ್ಟಿ ಬಿದ್ದೋದ್ರಿಂದ ನಿಮಗೆ ದುಡ್ಡು ಕಾಸು ಬರೋದು ಎಲ್ಲ ನೀಟಾಗಿ ಬರುತ್ತೆ. ಶುಕ್ರ ಅಷ್ಟಮದಲ್ಲಿದ್ರು ಕೂಡ ಇವನ್ ಕೊಡ್ತಾನೆ, ನೀವು ಅವನ್ನ ಯೂಸ್ ಮಾಡಿ. ಬುಧ ಗ್ರಹ ತುಂಬಾ ಪವರ್ಫುಲ್ ಆಗಿದ್ದಾನೆ, ಕುಜ ಪವರ್ಫುಲ್ ಇದೆ. ಯಾವ್ದಾದ್ರು ಬ್ಯಾಂಕ್ ಕೆಲಸ, ಶೇರ್ ಮಾರ್ಕೆಟ್, ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ಹಣವನ್ನ ಗಳಿಸ್ಬೋದು, ತುಂಬಾ ಹ್ಯಾಪಿ ಆಗಿರ್ಬೋದು. ಯಾಕಂದ್ರೆ ಮೀನ ರಾಶಿಗೆ ಅಂತಂತ ಫಲಗಳು ಯೋಗವನ್ನ ಕೊಡ್ತಿರೋಂಥ ಗ್ರಹಗಳೇನೆ ಸಿಕ್ಕಾಪಟ್ಟೆ ತಾಂಡವಾಡ್ತಾನೆ. ಗುರು ದೃಷ್ಟಿ ಗುರುಗ್ ಬಿದ್ದಾಗ ತುಂಬಾ ಪಾಸಿಟಿವ್ ಇರುತ್ತೆ. ಶನಿ ನಿಮ್ ರಾಶಿ ಇದ್ದಾನೆ. ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿ ಒಳ್ಳೇದಾಗುತ್ತೆ. ಮೀನ ರಾಶಿ ಒಳ್ಳೇದಾಗಲಿ. ನಮಸ್ಕಾರ.